ಮಾವು ಉತ್ಪಾದನೆ ಯಾವ ಥರ ಮಾಡಬೇಕು ಮತ್ತು ಯಾವ ಥರ ರಫ್ತು ಮಾಡಬೇಕಂತಕ್ಕಂಥ ಒಂದು ಕಾರ್ಯಕ್ರಮ. ಈಗ ಏನಾಯ್ತು ಅಂದರೆ ಬೆಳಗ್ಗೆಯಿಂದ ಹೆಣ್ಣು ಗಂಡನ್ನು ಹುಡುಕಿದ್ರು, ಹೆಣ್ಣು ಗಂಡು ಎಲ್ಲ ಮಾತುಕತೆ ಆಯಿತು, ಹಿರಿಯರು ಬಂದರು, ಆಶೀರ್ವಾದ ಮಾಡಿದರು, ಮದುವೆ ಮಾಡಿದ್ರು, ಅಕ್ಕಿ ಕಾಳು ಹಾಕಿ ನಿಮಗೆಲ್ಲ ದೇವ್ರು ಒಳ್ಳೇದು ಮಾಡಲಪ್ಪ ಅಂತ ಹೇಳಿ ಹೋದ್ರು ಅಷ್ಟೇ ಅವರು. ಈಗ ಸಂಸಾರ ಮಾಡೋದು ನೀವು ಗಂಡ ಹೆಂಡ್ತಿ ಭಾಳ ಅಂದರೆ ಅತ್ತಿ ಜೊತೆ ಮಾಡ್ಬೋದು, ಮಾವನ ಜೊತೆ ಮಾಡ್ಬೋದು, ಮತ್ತು ಅಲ್ಲಿ ಇರ್ತಕ್ಕಂಥ ಸಂಸಾರದಲ್ಲಿ ಯಾರು ಸದಸ್ಯರಾದ್ರೆ ಅವ್ರ ಜೊತೆ ಸಂಸಾರ ಮಾಡಬೇಕು. ಈಗೇನಿದೆಯಲ್ಲ ಇದು ಸಂಸಾರ, ಇದು ತಾಂತ್ರಿಕ ಸಮಾವೇಶ ಅಂದ್ರೆ ಸಂಸಾರ ಮಾಡಿದ್ದಂಗೆ. ಮದುವೆಗೆ ಭಾಳ ಮಂದಿ ಬರ್ತಾರೆ, ಅಕ್ಕಿ ಕಾಳು ಹಾಕ್ತಾರೆ, ಸಂಸಾರ ಮಾಡ್ಬೇಕಾದ್ರೆ ಭಾಳ ಮಂದಿ ಇರಲ್ಲ. ಆದರೂ ಇಲ್ಲಿ ಸಂಸಾರ ಮಾಡಬೇಕಾದ್ರೆ ಮುಂಜಾನೆಕ್ಕಿಂತ ಒಂದು 75% ಮಂದಿ ಇದ್ರೆ 25% ಮಂದಿ ಮದುವೆ ಬಂದು ಅಕ್ಕಿ ಕಾಳು ಹಾಕಿ ಊಟ ಮಾಡಿ ಹೋದ್ರು. ದಯವಿಟ್ಟು ಹಂಗೆ ಆಗಬಾರ್ದು. ಯಾಕಂದರೆ ಪೋದರ್ ಸಾಹೇಬ್ ಹೇಳುವಂಗೆ ನೀವೇ ದುಡ್ಡು ಹಾಕಿ ನೀವೇ ಮಾಡ್ತಾ ಇರೋದು. ಈ ಮಾವಿನ ಬಗ್ಗೆ ಇನ್ ಜನರಲ್ ಎಲ್ಲರೂ ನಿಮ್ಗೆ ಗೊತ್ತಿದೆ. ನಾನು ಕೆಲವೊಂದು ವಿಷಯಗಳನ್ನು ತಮ್ಮ ಗಮನಕ್ಕೆ, ಅಂದರೆ ಸರ್ಕಾರದಿಂದ ಅಥವಾ ತೋಟಗಾರಿಕೆ ಇಲಾಖೆಯಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು. ಈ ಮಾವು ಬೆಳೆಯೋದು ಒಂದು, ಅದು ಬೆಳಿಬೇಕಾದ್ರೆ ಹಲವಾರು ತೊಂದರೆಗಳು, ಅದು ಮಾವಿನಲ್ಲೆಲ್ಲ ಎಲ್ಲ ಬೆಳೆಗಳಲ್ಲೂ ತೊಂದರೆ ಇದ್ದೇ ಇರುತ್ತೆ. ಒಂದು, ನಾವು ಏನು ಕೃಷಿಕರಾಗಿ ನಾವು ಕೃಷಿಕರಾಗಬೇಕಂದ್ರೆ ನಾವು ಕೃಷಿಕರಾದ್ಮೇಲೆ ಅದರ ಜೊತೆಗೆ ಉದ್ಯಮಿಗಳಾಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು. ಬರೀ ಕೃಷಿಕರಾಗಿ ಇನ್ನೊಬ್ಬರು ಉದ್ಯಮಿಗೆ ಅಥವಾ ಬಿಸ್ನೆಸ್ಗೆ ನಾವು ಮಾರಾಟ ಮಾಡಬಾರ್ದು. ಅದನ್ನೇ ನಮ್ಮ ವಿಲಾಸರಾವ್ ಸಿಂಧಿಯವರು ಹೇಳಿದರು. ಈಗ ಗಾಂವ್ಕರ್ ಇದ್ದಾರೆ, ಅವರು ಅಮೇರಿಕಕ್ಕೆ ರಫ್ತು ಮಾಡಿದರು. ಯಾಕೆ ಉಳಿದವ್ರು ಯಾಕೆ ಮಾಡಲಿಲ್ಲ? ಅವರೊಬ್ಬರೇ ಇಬ್ಬರೇ, ಇನ್ನೊಂದು 10 ಜನ ರೈತರು ಸಿಗ್ತಾರೆ. ದೇವನಹಳ್ಳಿಯಲ್ಲಿ ನಮ್ಮ ಇವ್ರು ಹೇಳಿದರು, ವಿಷ್ಣುವರ್ಧನ್ ಸಾಹೇಬ್ರು ಹೇಳಿದರು. ಹಬ್ಬ ಬಂದರೆ ಹಾವೇರಿಯಲ್ಲಿ ಒಂದು 5-6 ಜನ ರೈತರು ಸಿಗ್ತಾರೆ. ಗದಗ ಹುಲ್ಕೋಟಿಲಿ ಹೋದ್ರೆ ಒಂದು 5-6 ಜನ ರೈತರು ಸಿಗ್ತಾರೆ, ಮಾವು ಬೆಳೆಗಾರರು ರಫ್ತು ಮಾಡಿದವರು. ಯಾಕೆ ಇಷ್ಟು ಜನ? ನಾವು ನನ್ನ ಅಂದಾಜು ಪ್ರಕಾರ 1,45,000 ಹೆಕ್ಟರ್ನಲ್ಲಿ ನಾವು ಮಾವನ್ನು ಬೆಳೀತಾ ಇದ್ದೀವಿ. ಮಾವಿನಲ್ಲಿ ಕಳೆದ 15 ವರ್ಷ ಟ್ರೆಂಡ್ ಹೇಳ್ಬಿಡ್ತೀನಿ ನಿಮಗೆ. ನಾವು ಸಣ್ಣವರಿದ್ದಾಗ ಇಲ್ಲೇ ಧಾರವಾಡದಲ್ಲಿ ನಾವು ಹುಟ್ಟಿ ಬೆಳೆದವರು. ಎಷ್ಟು ನಮ್ಮ ಮಾವಿನ ಹಣ್ಣು ಒಂದೊಂದು ಮನೆಯಲ್ಲಿ ನಾವು ಕನ್ಸಂಪ್ಷನ್ ಪ್ಯಾಟ್ರನ್ ತೊಗೊಂಡ್ರೆ, ಗಂಡ ಹೆಂಡತಿ ಇದ್ದಂಥ ಮನೆಯಲ್ಲಿ ಮಾವಿನ ಹಣ್ಣು ಸೀಸನ್ ಬಂದಾಗ 1 ಡಜನ್ ಹಣ್ಣು ಗಂಡ ಹೆಂಡತಿ ಕೂಡ ತಿಂತಿದ್ವಿ, ಹೌದಾ? ಈಗ ಎಷ್ಟು ಜನ ತಿಂತಿದ್ದೀರಿ ಮಾವಿನ ಹಣ್ಣು? ನನ್ನ ಮಕ್ಕಳಿಗೆ ನಾನು ಏನಾದರೂ ಒಂದು ಮಾವಿನ ಹಣ್ಣು ತಂದು ಕೊಟ್ಟರೆ 4 ದಿವಸ ಅಲ್ಲೇ ಇರುತ್ತದು, ನಾನೇ ತಿನ್ನಬೇಕು. ಇದನ್ನು ಯಾಕೆ ಹೇಳಕತ್ತೀನಿ ಅಂದರೆ, ಟ್ರೆಂಡ್ ಯಾವ ಥರ ಚೇಂಜ್ ಆಯಿತು, ಕನ್ಸಂಪ್ಷನ್ ಪ್ಯಾಟರ್ನ್ ಯಾವ ಥರ ಚೇಂಜ್ ಆಗ್ತಾ ಇದೆ. ನಮಗೆ ಓವರಾಲ್ ಒಂದು ಪಾಪ್ಯುಲೇಷನ್ ಪ್ಯಾಟರ್ನ್ ತೆಗೆದ್ರೆ 100ಕ್ಕೆ 17% ನಾವು ಡಯಾಬಿಟಿಕ್ ಇದ್ದೀವಿ. 100ಕ್ಕೆ 17%, 100 ಮಂದಿಯಲ್ಲಿ 17 ಮಂದಿ ಡಯಾಬಿಟಿಕ್ ಇದ್ದೀವಿ, 13 ಮಂದಿ ಪ್ರೀ ಡಯಾಬಿಟಿಕ್ ಇದ್ದೀವಿ. 2035 34% ನಮ್ಮ ಪಾಪ್ಯುಲೇಷನ್ನು ಡಯಾಬಿಟಿಕ್ ಆಗುತ್ತೆ. 34 ಅಂದರೆ 100ಕ್ಕೆ 34%. ಅಂದರೆ ಇದು ಯಾಕೆ ಹೇಳ್ತಾ ಇದೆ ಅಂದರೆ, ಒಂದು ಕಡೆ ಜನಸಂಖ್ಯೆ ಬೆಳೀತಾ ಇದೆ, ಒಂದು ಕಡೆ ನಮ್ಮ ಇಂಡಿಯಾದಲ್ಲಿ ಕನ್ಸಂಪ್ಷನ್ ಆಫ್ ಫ್ರೂಟ್ಸ್ ಭಾಳಷ್ಟು ಡೌನ್ ಆಗ್ತಾ ಇದೆ. ಅಂದರೆ ಜನಸಂಖ್ಯೆ ಬೆಳೆದಷ್ಟು ಎಷ್ಟು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇದೆ, ಅಷ್ಟು ಕನ್ಸಂಪ್ಷನ್ ಪ್ಯಾಟರ್ನು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇಲ್ಲ. ಅದಕ್ಕೆ ಬೇರೆ ಬೇರೆ ಮಾರ್ಕೆಟ್ಗಳನ್ನು ನಾವು ನೋಡ್ತಕ್ಕಂಥದ್ದು ಅವಶ್ಯ ಇದೆ. ಒಂದು ಕಡೆ ಬೇರೆ ಬೇರೆ ದೇಶದಲ್ಲಿ ಯಾವ ಥರ ಅಲ್ಲಿ ಕನ್ಸಂಪ್ಷನ್ ಪ್ಯಾಟರ್ನ್ ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ನಾವು ಕಣ್ಣು ಮುಚ್ಚಿ ಮೊದಲೆಲ್ಲ ದುಬೈ ಕಳಿಸ್ಬಿಡ್ತಿದ್ವಿ. ಈಗ ಭಾಳಷ್ಟು ಈಗಲೂ ಕಳಿಸ್ತೀವಿ. ಡ್ರೈ ಚಿಲ್ಲಿ, ರೆಡ್ ಚಿಲ್ಲಿ, ಇಲ್ಲ ನಮ್ಗೆ ಗದಗು ಬಾಗಲಕೋಟದ್ದು ಕೆಂಪು ಮೆಣಸಿನ್ಕಾಯಿ ಹೆಂಗೆ ಬೇಕಂತ ದುಬೈ ಕಳಿಸ್ಕೊಡ್ತೀವಿ. ಯಾಕೆ ಕಳಿಸ್ಕೊಡ್ತಾ ಇದ್ದೀವಿ ಅಂದರೆ, ದುಬೈನಲ್ಲಿ ಇರತಕ್ಕಂಥ ಏನು ವರ್ತಕರಿದ್ದಾರೆ ಅವರೆಲ್ಲ ನಮ್ಮ ಮಂಗಳೂರಿನವ್ರು ಶೆಟ್ರು. ಮಂಗಳೂರು ಶೆಟ್ರು ಮತ್ತು ಅಲ್ಲಿ ಇರ್ತಕ್ಕಂಥ ನಾನ್ ವೆಜ್ ಕನ್ಸಂಪ್ಷನ್ನು, ಅಲ್ಲಿ ಅವ್ರಿಗೆ ಪೆಪ್ಪರ್ ಬೇಕು. ಪೆಪ್ಪರ್ ಅಂದರೆ ಕಾಳು ಮೆಣಸು ಬೇಕು, ಮತ್ತು ಮೆಣಸಿನ್ಕಾಯಿ ಪೌಡರ್ ಬೇಕು, ಮತ್ತು ಸ್ವಲ್ಪ ಈ ಹುಣಸೆ ಹಣ್ಣಿನ ಪೇಸ್ಟ್ ಬೇಕಾಗುತ್ತೆ. ಅಲ್ಲಿ ಇರ್ತಕ್ಕಂಥ ಏನು ಕನ್ಸಂಪ್ಷನ್ ಪ್ಯಾಟರ್ನ್ ಅರ್ಥ ಮಾಡ್ಕೊಂಡವರು ಇಲ್ಲಿ ಬಂದಾಗ ಇಲ್ಲಿ ಇರ್ತಕ್ಕಂಥ ರಿಲೇಷನ್ ಜೊತೆ ಇಟ್ಕೊಂಡು ಇಲ್ಲಿ ಬೆಳೆದಂಥ ಬೆಳೆಗಳನ್ನು ಏನು ನಾವು ಬೆಳೀತಾ ಇದ್ದೀವಿ ಅಲ್ಲಿ ಜಾಸ್ತಿ ಏನು ನೋಡಲ್ಲ. ಬಟ್ ಈಗಲೂ ಅವರು ಎಚ್ಚರಿಕೆ ಆಗಿದ್ದಾರೆ. ಈಗ ಲಾಸ್ಟ್ 5 ವರ್ಷದಿಂದ ಅವರು ಗುಣಮಟ್ಟ ಏನಾದರೂ ಇದೆಯಾ, ಗುಣಮಟ್ಟದಲ್ಲಿ ಏನಾದರೂ ಕೊರತೆ ಇದೆಯಾ ಅಥವಾ ರೆಸಿಡ್ಯೂಸ್ ಇದೆಯಾ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು ಅವರು ಸ್ಟಾರ್ಟ್ ಮಾಡಿದ್ರು. ಮೊದಲು ಏನು ಹೇಳ್ತಿದ್ವಿ ಅಂದರೆ, ದುಬೈ ಕಳಿಸ್ಬಿಡೋದಪ್ಪ ಕಣ್ಮುಚ್ಚಿ ಎಲ್ಲ ತೊಗೊತಾರೆ. ಅದು ಅವರು ಇಂಟೆಲಿಜೆಂಟ್ ಆಗ್ತಾ ಇದ್ದಾರೆ, ಯಾಕಂದರೆ ಅವ್ರಿಗೂ ಆರೋಗ್ಯ ಬಗ್ಗೆ ಕಾಳಜಿ ಇದೆ. ಅದೇ ಥರ ದೇಶದ ಪ್ರತಿಯೊಂದು ನಾಗರಿಕರಿಗೆ, ಬೇರೆ ಬೇರೆ ದೇಶ ನಾಗರಿಕರಿಗೆ ಅವ್ರದೇ ಆದಂಥ ಕಾಳಜಿ ಇರುತ್ತೆ. ಒಂದೊಂದು ದೇಶಕ್ಕೆ ಕಳಿಸ್ಬೇಕಂದ್ರೆ ಒಂದೊಂದು ದೇಶದಂಥ ಏನು ಅವರ ಒಂದು ಅರ್ಹತೆಗಳಿದ್ದಾವೆ, ಸ್ಪೆಸಿಫಿಕೇಶನ್ ಸ್ಟ್ಯಾಂಡರ್ಡ್ಸ್ ಇದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಯಾವ ಥರ ಪ್ರಾಡಕ್ಟ್ ಬೇಕಂತಕ್ಕಂಥದ್ದನ್ನು ನಾವು 3 ವರ್ಷ ಮುಂಚೆನೇ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಯಾವ ಥರ ಮಣ್ಣಿನಲ್ಲಿ ಯಾವ ಥರ ಗೊಬ್ಬರ ಹಾಕಬೇಕು, ಬಂದಂಥ ಬೆಳೆಗಳಿಗೆ ಯಾವ ಗೊಬ್ಬರ ಹೊಡಿಬೇಕು, ಅಥವಾ ಯಾವ ಔಷಧಿಗಳನ್ನು ಹೊಡಿಬೇಕು. ನನಗೆ ಲಾಸ್ಟ್ 3ನೇ ತಾರೀಕು, ಜಸ್ಟ್ 3 days ಬ್ಯಾಕ್, ಎಪಿಡಾದರ್ ಒಂದು ನ್ಯಾಷನಲ್ ಸೆಮಿನಾರ್ ಮಾಡಿದ್ರು VC ಮೇಲೆ.
ಅವರು ಹೈಲೈಟ್ ಮಾಡಿದ್ದೇನೆಂದರೆ ಮ್ಯಾಂಗೋ ಎಕ್ಸ್ಪರ್ಟ್ ಬಗ್ಗೆನೇ ಮಾಡಿದರು. ಕ್ಲೋರೋಫೈರಿಫಾಸ್ ಅಂತಕ್ಕಂಥದ್ದು ರೆಸಿಡ್ಯೂಸು ನಮ್ಮ ಮ್ಯಾಂಗೋದಲ್ಲಿ ಎಸ್ಪೆಷಲಿ ಫ್ರಮ್ ಕರ್ನಾಟಕ ಮ್ಯಾಂಗೋದಲ್ಲಿ ಜಾಸ್ತಿ ಬಂದಿದೆ, ಈಗಲೇ ನೀವು ಅಲರ್ಟ್ ಆಗಿ ಅಂತ ಹೇಳೋಕ್ಕೆ ಅದನ್ನು ಮ್ಯಾಂಗೋ ಫಾರ್ಮರ್ಸ್ನ ನಮ್ಮನ್ನು ಮತ್ತು ಎಪಿಡಾದವರು ಅದನ್ನು ಒಂದು ಮೀಟಿಂಗ್ ಮಾಡಿದ್ರು. ಮೋಸ್ಟ್ಲಿ ನೀವು ಅದರಲ್ಲಿ ಭಾಗವಹಿಸಿದ್ರು ನನಗೆ ಗೊತ್ತಿಲ್ಲ. ಎಸ್ಪೆಷಲಿ ನಮ್ಮ ಜೊತೆ ಮೀಟಿಂಗ್ ಮಾಡಿ ಹೇಳಿದ್ರು ಕ್ಲೋರೋಫೈರಿಫಾಸನ್ನು ರೆಸಿಡ್ಯೂಸ್ ಭಾಳ ಬರ್ತಾ ಇದೆ, ಈಗಲೇ ದಿಸ್ ಇಸ್ ದ ರೈಟ್ ಸ್ಟೇಜ್, ಇನ್ನೂ ನೀವು ಸ್ಟಾರ್ಟ್ ಮಾಡಿಲ್ಲಲ್ಲ, ಈಗಲೇ ದಯವಿಟ್ಟು ಅದನ್ನು ಕೊಡಿ ಅಂತ. ಇದು ಒಂದು ನನಗೆ ಪ್ಲಾಟ್ಫಾರ್ಮ್ ಇರೋದ್ರಿಂದ ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಥರ ನಾವು ಮಾವುಗಳನ್ನು ಹಣ್ಣುಗಳ ರಾಜ ಅಂತ ಕರಿತೀವಿ. ಅದರೊಳಗೂ ನಾವು ಅಲ್ಫಾನ್ಸೋನ ಮಾವುಗಳ ರಾಜ ಅಂತ ಕರಿತೀವಿ. ಮಾವುಗಳ ರಾಣಿ ಯಾವುದು? ಮಲಿಕಾ ಅಲ್ಲ, ಕೇಸರ್ನ ರಾಣಿ ಅಂತ ಕರಿತೀವಿ. ಅಂದರೆ ಈಗ ಮ್ಯಾಂಗೋ ಮ್ಯಾನ್ ಆಫ್ ಇಂಡಿಯಾ ಯಾರು? ಕಲೀಮುಲಾಂ ಖಾನ್, ನಿಮಗೆಲ್ಲ ಗೊತ್ತಿದೆ. ಮ್ಯಾಂಗೋ ಮ್ಯಾನ್ ಇನ್ ಇಂಡಿಯಾ, ಅವರು 300 ವೆರೈಟಿಗಿಂತ ಜಾಸ್ತಿ ಬೆಳೆದಂಥ ಅವರು ಎಲ್ಲಿ ಲಕ್ನೋ ಹತ್ರ ಇದ್ದಾರೆ. ಅದೇ ಥರ ಮ್ಯಾಂಗೋ ಮ್ಯಾನ್ ಆಫ್ ಕರ್ನಾಟಕ ನಮಗೆ ಡಾಕ್ಟರ್ ಎಸ್ ವಿ ಇತ್ಲಮನಿ ಸಾಹೇಬರು. ಯಾಕಂದರೆ ಅವ್ರನ್ನ ಅಷ್ಟು ಜ್ಞಾನವನ್ನು ಮಾವಿನ ಬಗ್ಗೆ ಅವರು ಎಲ್ಲ ಪ್ರಾಕ್ಟಿಕಲ್ ಹಿಡ್ಕೊಂಡು ಲಾಸ್ಟ್ ಪೋಸ್ಟ್ ಹಾರ್ವೆಸ್ಟ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಅಪಾರವಾದ ಜ್ಞಾನವನ್ನು ಉಳ್ತಂಥವ್ರು. ಅವ್ರು ಇವತ್ತು ನಿಮ್ಮ ಬಗ್ಗೆ ಯಾವ ಥರ ಬೆಳಿಬೇಕು ರಫ್ತು ಬಗ್ಗೆ ಎಲ್ಲ ಹೇಳ್ತಾರೆ. ಒಟ್ಟಾರೆ ಸರ್ಕಾರದಿಂದ ನಾನು ಹೇಳ್ಬೇಕಂತಂದರೆ, ನಾನು 1998ರಲ್ಲಿ ನಾನು ಇಲ್ಲಿ ಅಪಾಯಿಂಟ್ ಆಗಿ ಬಂದೆ. ಫಸ್ಟ್ ಪ್ರೊಬೇಷನರಿ ನನಗೆ ಧಾರವಾಡ ಕೊಟ್ಟಿದ್ದರು. ಈಗೇನು ಮಾನ್ಯ ಶಾಸಕರಿದ್ದಾರೆ, ಇವರು ಪೂಜ್ಯ ತಂದೆಯವರು ಚಂದ್ರಕಾಂತ್ ಬೆಲ್ಲದವರು, ಅವಾಗ ಅವರು ಅದಕ್ಕೆ ಶಾಸಕರು. ಆವಾಗಿಂದ ಹೇಳ್ತಾ ಇದ್ರು ಅವ್ರು ನನಗೆ, ಮಾವಿನ ಬಗ್ಗೆ ಏನಾದರೂ ಒಂದು ಪ್ರೊಸೆಸಿಂಗ್ ಯೂನಿಟು ರೈತರಿಗೆ ಅನುಕೂಲ ಆಗಂತ ರಫ್ತು ಆಗ್ತಕ್ಕಂಥದ್ದು ಏನಾದರೂ ಒಂದು ದಯವಿಟ್ಟು ಮಾಡಿಯಪ್ಪ ಅಂತ ಅವಾಗಿಂದ ಹೇಳ್ತಾ ಇದ್ರು. ನಮ್ಮ ಎಲ್ಲರದ್ದು ಎಫರ್ಟ್ಸು, ನಮ್ಮ ಹಳೆ ಸಾಹೇಬ್ರ ಎಫರ್ಟ್ಸ್ ಇರ್ಬೋದು, ನಮ್ದು ಇರ್ಬೋದು, ಅದೇ ಥರ ಶಾಸಕರ ಎಫರ್ಟ್ಸಿಂದ ಈಗ ನಾವು 6 ಕೋಟಿಯನ್ನು ನಿಮ್ಗೆ ತಂದಿದ್ದೀವಿ. 6 ಕೋಟಿಯಲ್ಲಿ 3 ಕೋಟಿ ರಿಲೀಸೇ ಮಾಡಿಬಿಟ್ಟಿದ್ದೀವಿ. ಅದನ್ನು ಇಂಟಿಗ್ರೇಟೆಡ್ ಪ್ಯಾಕೋಸ್ ಪ್ಲಸ್ ನಮ್ಮ ಗೌರ್ಮೆಂಟ್ ಜಾಗ ಕೊಡ್ತಾ ಇದ್ದೀವಿ. ಕೊಟ್ಬಿಟ್ಟು ನಿಮಗೆ ಅದನ್ನು ಮುಂದಿನ ವರ್ಷದಲ್ಲಿ ಅದು ಇಂಟಿಗ್ರೇಟೆಡ್ ಪ್ಯಾಕೋಸ್ ನಾವು ಮಾಡಬೇಕಾದ್ರೆ ಭಾಳ ಕಾಳಜಿಯಿಂದ ಮಾಡಿದ್ದೀವಿ. ಯಾಕಂದರೆ ಮ್ಯಾಂಗೋ ಇರೋದು ನಿಮ್ಗೆ 2 ರಿಂದ 3 ತಿಂಗಳ, ಆಮೇಲೆ ಅದು ಬಂದ್ ಆಗಬಾರ್ದು, ಉಳಿದು 9 ತಿಂಗಳು ನಡಿಬೇಕಲ್ಲ. ಅದಕ್ಕೆ ಬೇರೆ ಬೇರೆ ಬೆಳೆಗಳು ಏನೇನು ಬರುತ್ತೆ ಇಲ್ಲಿ, ಮಾವು ಬಿಟ್ಟು ಬೇರೆ ಬೇರೆ ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳು, ಪ್ರತಿಯೊಂದಕ್ಕೂ ಅದು ಉಪಯೋಗ ಆಗಬೇಕು, ವರ್ಷ ಪೂರ್ತಿ ನಡಿಬೇಕಂತಕ್ಕಂಥದ್ದನ್ನು ನಾವು ಅದನ್ನು ಈಗ ಜಾರಿಗೆ ಮಾಡಿದ್ದೀವಿ. ನನ್ನ ಅಂದಾಜು ಈ ನವೆಂಬರ್ 15ರ ಒಳಗೆ ಅದು ಟೆಂಡರ್ ಎಲ್ಲ ಪ್ರಕ್ರಿಯೆ ಮುಗಿದ್ರೆ ನವೆಂಬರ್ 3ನೇ ವಾರದಲ್ಲಿ ಅದಕ್ಕೆ ಶಂಕುಸ್ಥಾಪನೆಯನ್ನು ತಾವು ಮಾಡ್ಬೋದು. ಅದು ಮಾವು ಬೆಳೆಗಾರರು ಭಾಳಷ್ಟು ಅದು ಬೇಡಿಕೆ ಇತ್ತು, ಅದನ್ನು ನಾವು ಈಡೇರಿಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದರ ಜೊತೆಗೇನೆ ಕೊಪ್ಪಳ ಜಿಲ್ಲೆಯಲ್ಲಿ ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಕೊಪ್ಪಳದವ್ರು ಎಷ್ಟು ಜನ ಬಂದಿದ್ದಾರೆ ನನಗೆ ಐಡಿಯಾ ಇಲ್ಲ. ಕೊಪ್ಪಳದಲ್ಲಿ ಕೇಸರ್ ಸುಮಾರು ಕಳೆದ 5 ವರ್ಷದಿಂದ ಕೇಸರ್ ಬಗ್ಗೆ ಎಷ್ಟು ಅಲ್ಲಿ ಪ್ರಚಲಿತ ಆಗಿದೆ ಅಂದರೆ ಆ ಕ್ಲೈಮೇಟ್ಗೆ ಭಾಳ ಸೂಟೇಬಲ್ ಇರ್ತಕ್ಕಂಥ ವೆರೈಟಿ ಕೊಪ್ಪಳ ಕೇಸರ್ ಅಂತ ಒಂದು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಮಾವು ಮೇಳ ಅಂತ ಮಾಡ್ತೀವಿ ನಾವು ಕೊಪ್ಪಳಲ್ಲಿ. ಅದರಲ್ಲಿ ಲಾಸ್ಟ್ ಟೈಮು ನನ್ನ ಅಂದಾಜು ಪ್ರಕಾರ ಸುಮಾರು 1.5 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಇನ್ 5 days ಬರೀ ಕೊಪ್ಪಳ ಕೇಸರ್ ರೈತರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಿದ್ದು. ನಾವು ಆ್ಯಕ್ಚುಲಿ ಕೊಪ್ಪಳದಲ್ಲಿ ಯಾವ ಥರ ಪರಿಸ್ಥಿತಿ ಅಂತ ಇರ್ತಂತ ಹೇಳ್ತೀನಿ. ನಾನು 2000 ಇಸ್ವಿಯಲ್ಲಿ ಕೊಪ್ಪಳದಲ್ಲಿ ಮತ್ತು ಇವನ್ ಬಾಗಲಕೋಟೆಯಲ್ಲಿ ನಮ್ಮ ಊರಲ್ಲಿ ನಾವು ದಾಳಿಂಬೆ ಬೆಳೀತಿದ್ವಿ. ದಾಳಿಂಬೆ ಕೆಳಗೆ ಬೀಳುತ್ತಲ್ಲ ಹಣ್ಣು, ಅವಾಗ ಗಣೇಶ ಜ್ಯೋತಿ ಅಂತಕ್ಕಂಥದ್ದು 2 ಹಣ್ಣಿದ್ವು ನಾವು ಸಣ್ಣರಿದ್ದಾಗ. ಅದು ಬಿದ್ದಾಗ ಅದು ಏನು ಸಿಳ್ಳಿ ಬೀಳುತ್ತಲ್ಲ ಅಂಥ ಹಣ್ಣು ತೊಗೊಂಡೋಗಿ ನಾವು ಮನೇಲಿ ತಿಂತಿದ್ವಿ. ದಾಳಿಂಬೆನ್ನೇ ತಿಂತಿದ್ದಿಲ್ಲ ನಾವು. ನಾನು ಐ ಟೆಲ್ಲಿಂಗ್ ದ ಸ್ಟೋರಿ ಆಫ್ 98 and 2000. ನಮ್ಮ ಕನ್ಸಂಪ್ಷನ್ ಪ್ಯಾಟರ್ನ್ ದಾಳಿಂಬೆ ಬಗ್ಗೆ ಇರಲೇ ಇಲ್ಲ, ನಾವು ತಿಂತಿನೇ ಇರಲಿಲ್ಲ. ಅಂಥ ಕಾಲದಲ್ಲಿ ಕೊಪ್ಪಳದಲ್ಲಿ 2 ರೂಪಾಯಿ ಕಿಲೋ ಯಾವುದು ದಾಳಿಂಬೆ. ನಾನು ಈ TV ಅನ್ನದಾತದಲ್ಲಿ ಭಾಳಷ್ಟು ಪ್ರೋಗ್ರಾಮ್ ಕೊಡ್ತಾ ಇದ್ದೆ. ಎಕ್ಸ್ಪೋರ್ಟ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ದಾಳಿಂಬೆ, ಅವಾಗ ನಮ್ಮ ಸಾಹೇಬ್ರೆ ಅಲ್ಲಿ ಎಡಿಷನಲ್ ಡೈರೆಕ್ಟರ್ ಇದ್ದರು, ವಸಂತ್ ಕುಮಾರ್ ಸಾಹೇಬ್ರು ಡೈರೆಕ್ಟರ್ ಇದ್ದರು. ಒಂದು ತಂಡ ಕಳಿಸಿದ್ರು, ನಾವು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ಎಸ್ಪೆಷಲಿ ಕೊಪ್ಪಳ ಜಿಲ್ಲೆಯಲ್ಲಿ ಕುಷ್ಟಗಿ ಮತ್ತು ಯಲಬುರ್ಗವನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ಇಲ್ಲಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಯೂರೋ ಗ್ಯಾಪನ್ನು ಅನುಸರಿಸಿ ಯಾವ ಥರ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಕಂಟಿನ್ಯೂಸ್ 2 ವರ್ಷ ತರಬೇತಿ ಕೊಟ್ವಿ. ತರಬೇತಿ ಕೊಟ್ಟಿದ್ದು 150 ಜನಕ್ಕೆ. ಒಬ್ಬನೇ ಒಬ್ಬನು ರೈತ, ಈಸ್ ಫಿಟ್ ಫಾರ್ ಎಕ್ಸ್ಪೋರ್ಟ್ ಟು ಯುರೋಪ್. ಅವನು ಏನಾಯಿತು, ಈ ಮಿಡಲ್ ಮೆನ್ಗಳು ಯಾರಿದ್ದಾರೆ ಎಕ್ಸ್ಪೋರ್ಟರು ಅವ್ರು ಬಂದರು. ಅವಾಗ 2 ರಿಂದ ಮ್ಯಾಕ್ಸಿಮಮ್ 5 ರೂಪಾಯಿ ಸಿಕ್ಕರೆ ರೈತರಿಗೆ ಅದು ದೊಡ್ಡ ವರದಾನ ಅವಾಗ 1 kg. ಅವನು ಬಂದು ನೋಡಿ ಸುತ್ತಾಡ್ಕೊಂಡು ಏನು ಹೇಳ್ದ, ಎಲ್ಲ ಅನಾಲಿಸಿಸ್ ಮಾಡಿ 28 ರೂಪಾಯಿ ಪರ್ ಕಿಲೋ ಕೋಟ್ ಮಾಡ್ದ. ದಾಳಿಂಬೆ ಹಣ್ಣಿಗೆ 1 ಕಿಲೋಕ್ಕೆ 28 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದ. ರೈತನಿಗೆ ನಂಬಕ್ಕೆ ಸಾಧ್ಯ ಇಲ್ಲ. ಅವನು ಸರ್ ಇವನು ಮೋಸ ಮಾಡಕತ್ತಾನೆ, ನಮ್ಗೆ ಸುಳ್ಳು ಹೇಳಕತ್ತಾನೆ. ಅವನು ಅರ್ಧ ಚೆಕ್ ಬರ್ಕೊಡ್ತೀನಪ್ಪ, ಅರ್ಧ ಅಮೌಂಟ್ ಅಂದರೆ ಇಲ್ಲ ಬೇಡ, ನಮ್ಮ ಚೆಕ್ಕೆ ಬೇಡ, ಸರ್ ಇವ್ನು ಮೋಸ ಮಾಡ್ತಾನೆ, ನಾನು ಕೊಡಲ್ಲ ಅಂತ.
ನನ್ನ ಮತ್ತೆ ಮನೆಗೆ ಬಂದ್ರು ಅವರು, ಸರ್ ಈ ಥರ ಮೋಸ ಮಾಡ್ತಾ ಇದ್ದಾರೆ, ನಮ್ಗೆ ದಯವಿಟ್ಟು ಹೆಲ್ಪ್ ಮಾಡಿ ಅಂತ. ನಾವು ಹೋಗಿ ಒಂದು ಮೀಟಿಂಗ್ ಮಾಡಿದ್ವಿ. ಮೀಟಿಂಗ್ ಮಾಡಿದ್ಮೇಲೆ ಅವನು ನೆಕ್ಸ್ಟ್ ಡೇ ಒಂದು ಕಂಟೈನರ್ ತರಿಸ್ಬಿಟ್ಟ. ಅಲ್ಲಿಂದ 8 ರಿಂದ 9 ಟನ್ ಅದು ಲೋಡ್ ಕೆಪಾಸಿಟಿ. ಅದು ಮಾಡಿಕೊಂಡು ಸೀದಾ ಅದು ಬಾಂಬೆ ಶಿಪ್ಪಿಗೆ ಹೋಗ್ಬೇಕು. ಅವನು ನಂಬಕ್ಕೆ ನಡೀಲ್ಲ. ಕೊನೆಗೆ ನಾವೇನು ಮಾಡಿದ್ವಿ, ಅಲ್ಲಪ್ಪ ನಾನು ಗ್ಯಾರಂಟಿ ಕೊಡ್ತೀನಿ ಮಾರಾಟ ಮಾಡಿ. ಇಲ್ಲ ಸರ್, ನಮಗೆ ಕ್ಯಾಶ್ ಬೇಕು, ನಾವು ಚೆಕ್ಕು ಬೇಡ, ಡಿಡಿನೂ ಬೇಡ, ನಮ್ಗೆ ಕ್ಯಾಶ್ ಬೇಕು. ಅರ್ಧ ಕ್ಯಾಶ್ ಕೊಟ್ಟರೆ ನಾನು ಕೊಡ್ತೀನಿ, ಇನ್ನು ಅರ್ಧ ಕ್ಯಾಶ್ ಬೇಕಾದ್ರೆ ಆಮೇಲೆ ಕೊಡಲಿ. ಆವಾಗ ಕೊಪ್ಪಳ ಅಂತ ಯಲಬುರ್ಗ ಅಂತ ಊರಲ್ಲಿ ಬ್ಯಾಂಕ್ನ ಹೋಗಿ ಡ್ರಾ ಮಾಡೋಕೆ ಹೋದರೆ 1 ಲಕ್ಷ ರೂಪಾಯಿ ಎಲ್ಲಿ ಸಿಗುತ್ತೆ? ಅವನು ಬಂದು ಹುಬ್ಳಿ ಧಾರವಾಡದ ಬಂದು ಡ್ರಾ ಮಾಡ್ಕೊಂಡು ಹೋಗಿ ಎಲ್ಲ ಲೆಕ್ಕ ಹಾಕಿ ಒಂದೇ ಸಲಕ್ಕೆ ಒಂದು 15 ಲಕ್ಷ ರೂಪಾಯಿ ಕ್ಯಾಶ್ ತಂದು ಕೊಟ್ಟ. ಆ 15 ಲಕ್ಷ ರೂಪಾಯಿ ಕ್ಯಾಶು ಒಬ್ಬ ಪಾಪ ಹಿರೇವೆಂಕಲ್ಕುಂಟ ರೈತ ಅದನ್ನು ನೋಡಿದರೆ ಅವ್ನು ನಂಬಕ್ಕೆ ತರ, ಸರ್ ಇದು ಕೋಟ ನೋಟು ಅಂತಾನೆ. ಸರ್ ಇದು ಹೆಂಗೆ ನೆನೆಸ್ಬೇಕು? ಅಲ್ಲಪ್ಪ ಬ್ಯಾಂಕ್ನವ್ರು ಬಂದು ಬೇಕಾದ್ರೆ ಕರೆಸು ನಿಮ್ಮ ಊರವನ್ನ, ಕೋಟಾ ನೋಟನ್ನು ಚೆಕ್ ಮಾಡಪ್ಪ ಅಂತ. ಅಂದರೆ ಆ ಪರಿಸ್ಥಿತಿ ಇದ್ದದ್ದು ಇವತ್ತು ಕೊಪ್ಪಳ ಇರ್ಬೋದು, ಬಾಲ್ಕೋಟೆ ಇರ್ಬೋದು, ಯಾವ ಥರ ದಾಳಿಂಬೆ ದ್ರಾಕ್ಷಿಯಲ್ಲಿ ಮುಂದೋಗಿದ್ದಾರೆ. ಅದೇ ಥರ ಧಾರವಾಡದ ಮ್ಯಾಂಗೋ ಸದ್ಯಕ್ಕೆ ಹೋಗೋಕ್ಕೆ ಭಾಳಷ್ಟು ಅಪಾರ್ಚುನಿಟಿ ಇದೆ. ಬಟ್ ಏನಪ್ಪ ಅಂತಂದರೆ ನಾವು ಮಕ್ಕಳು ಹೆಂಗೆ ಸಾಕ್ತೀವಿ, ಚಿಕ್ಕ ಮಕ್ಕಳನ್ನ, ದೊಡ್ಡ ಮಕ್ಕಳನ್ನಲ್ಲ, ಚಿಕ್ಕ ಮಕ್ಕಳನ್ನ ಹೆಂಗೆ ಸಾಕ್ತೀವಲ್ಲ ಹಂಗೆ ಸಾಕಬೇಕು. ಪ್ರಮೋದ್ ಗಾಂವ್ಕರ್ ಅವ್ರು ಹೇಳ್ತಾ ಇದ್ರು, ಡೈಲಿ ಹೋಗಿ ನಾನು ಗಿಡದ ಜೊತೆ ಮಾತಾಡ್ತೀನಿ, ಡೈಲಿ ಹೋಗಿ ಮಾತಾಡ್ತೀನಿ. ನೀವು ಮಾತಾಡಿ ವಾಪಸ್ ಮಾತಾಡ್ತಾವೆ, ನೀವು ಮಾತಾಡಿ 100% ವಾಪಸ್ ಮಾತಾಡ್ತಾವೆ. ನೀವೇನು ಮಾತಾಡಲ್ಲ, ಅದನ್ನು ಕಾಳಜಿ ಮಾಡಲ್ಲ, ನಿಮ್ಮನ್ನೇ ಕಾಳಜಿ ಮಾಡ್ತವೆ. ಅದಕ್ಕೆ ಸಾಧ್ಯವಾದಷ್ಟು ಗೊಬ್ಬರ ಹಾಕಬೇಕು, ಬೇಕಾದಂಥ ಔಷಧಿಗಳನ್ನು, ಕೀಟಗಳ ನಾಶಕಗಳನ್ನು ಯಾವಾಗ ಹೊಡಿಬೇಕು ಅದಕ್ಕೆ ನಾವು ಸಂರಕ್ಷಣೆ ಮಾಡಿದರೆ ಮಾಡುತ್ತೆ. ಸೊ ಈ ಥರ ಕೊಪ್ಪಳ ಪೊಟೆನ್ಷಿಯಾಲಿಟಿ ನೋಡಿಕೊಂಡು ಈ ವರ್ಷ ನಾವು 195 ಎಕರೆ ಒಂದು ಗೋರ್ಮೆಂಟ್ ಜಾಗದಲ್ಲಿ ಒಂದು PPP ಮಾಡೆಲ್ ಮೇಲೆ, ಅಂದರೆ ಕೊಪ್ಪಳ ಕೇಸರಿ ಇರ್ಬೋದು, ಕೊಪ್ಪಳದಲ್ಲಿ ಬೆರೀತಕ್ಕಂಥ ದಾಳಿಂಬೆ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಎಲ್ಲದಕ್ಕೂ ಒಂದು PPP ಮಾಡೆಲ್ ಮೇಲೆ 85 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಅದು ಮೊನ್ನೆ ಅಕ್ಟೋಬರ್ 6ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ಸೊ ಉತ್ತರ ಕರ್ನಾಟಕದಲ್ಲಿ ನಮ್ಮ ಹಣ್ಣುಗಳಿಗೆ ಭಾಳಷ್ಟು ಸ್ಕೋಪ್ ಇದೆ. ಈ ಥರ ಮಾಡ್ತಕ್ಕಂಥದ್ದು ಇದೆ. ಅದೇ ಥರ ಬೊಮ್ಮಾಯಿ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಿದ್ದಾಗ ಒಂದು ಬಜೆಟ್ ಘೋಷಣೆ ಮಾಡಿದರು. ಹಾವೇರಿಯಲ್ಲಿನೂ ಭಾಳಷ್ಟು ಚೆನ್ನಾಗಿ ನಮ್ಮದು ಅಲ್ಫಾನ್ಸೋ ಮತ್ತು ಕೇಸರ್ ಮ್ಯಾಂಗೋ ಭಾಳ ಚೆನ್ನಾಗಿ ಬರುತ್ತೆ. ಇಲ್ಲೇನು ಧಾರವಾಡದಲ್ಲಿ ಮಾಡ್ತಾ ಇದ್ದೀವಿ, ಇದೇ ಥರ ಒಂದು PPP ಮಾಡೆಲ್ ಮೇಲೆ ಮಾಡಬೇಕು ಅಂತ. ಈಗ ನಾವು ಹನಗಲ್ ತಾಲೂಕಿನಲ್ಲಿ 70 ಅಂತ ಒಂದು ಗ್ರಾಮ, ಅಲ್ಲಿ ನಮಗೆ 10 ಎಕರೆ ಜಾಗ ಕೊಟ್ಟಿದ್ದಾರೆ DC ಅವರು. ಮುರಾರ್ಜಿ ಸ್ಕೂಲ್ ಇದೆಯಲ್ಲ ಅದರ ಪಕ್ಕ, ಅಲ್ಲಿನೂ ಸಹ ಒಂದು PPP ಮಾಡೆಲ್ ಮೇಲೆ ಸುಮಾರು 37 ಕೋಟಿ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ಇದನ್ನ ಯಾಕೆ ಹೇಳ್ತಾ ಇದೆ ಅಂದರೆ ಉತ್ತರ ಕರ್ನಾಟಕ ಹೈಲಿ ಪೊಟೆನ್ಷಿಯಲ್ ಇದೆ, ಎಸ್ಪೆಷಲಿ ಇನ್ ಕೇಸ್ ಆಫ್ ಸೋ ಮೆನಿ ಫ್ರೂಟ್ಸ್. ಬಟ್ ಎಷ್ಟು ದಿವಸ ಅದು ಸ್ವಲ್ಪ ನೆಗ್ಲೆಕ್ಟ್ ಆಗಿತ್ತೇನೋ ಅಂತ ಗೊತ್ತಿಲ್ಲ. ಈಗ ನಾವು ಅದನ್ನು ಎಲ್ಲೆಲ್ಲಿ ಪೊಟೆನ್ಷಿಯಾಲಿಟಿ ಅದ ಅಂತಕ್ಕಂಥದ್ದನ್ನು ನಾವು ಸರ್ಕಾರದಿಂದ, ಇಲಾಖೆಯಿಂದ ಅದನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಎಲ್ಲಿ ಒತ್ತು ಕೊಡಬೇಕು ಅದನ್ನು ಕೊಡ್ತಾ ಇದ್ದೀವಿ. ಸೊ ಒಟ್ಟಾರೆ ಇಲ್ಲಿ ಸರ್ಕಾರದಿಂದ ಸ್ಪಂದನೆ, ಮಾನ್ಯ ಶಾಸಕರು ಹೇಳಿದಂಗೆ 100% ಸ್ಪಂದನೆ ಸಿಗಲಿಕ್ಕಿಲ್ಲ. ಎಷ್ಟು ಸಾಧ್ಯ ಇದೆ ವಿದಿನ್ ಅವರ್ ಫ್ರೇಮ್ವರ್ಕ್ ನಾವು ಭಾಳಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೇ ನಮ್ಮ ರೈತ ಬಾಂಧವರು ಇದಕ್ಕೆ ಕರೆಸ್ಪಾಂಡಿಂಗ್ ರೆಸ್ಪಾನ್ಸ್ ಇರಬೇಕು. ಕೇವಲ ಈಗ ನೋಡಿ, ನೀವೆಲ್ಲ ದುಡ್ಡು ಹಾಕಿ ಮಾಡಿದ್ದಂತಂದರೆ ಇದು ಗ್ರೇಟ್. ಯಾಕಂದರೆ ಯೂಶಲಿ ಏನೇ ಕೇಳಕ್ಕೆ ಹೋದ್ರು ಸರ್ಕಾರದಿಂದ ಅನುದಾನ ಇದೆಯಾ, ನಾವೊಂದು ಸೆಮಿನಾರ್ ಮಾಡಬೇಕು ಅಂತ ನಮ್ಮನ್ನೇ ಕೇಳಕ್ಕೆ ಬರ್ತಾಯಿದ್ರೆ, ನೀವೇ ದುಡ್ಡು ಹಾಕಿ ನಮಗೆ ಊಟ ಮಾಡಿಸಿ ಮಾಡ್ತಾ ಇದ್ದೀರಿ. ಇದರ ಸದುಪಯೋಗ ಪಡ್ಕೊಳ್ಳಿ. ಇಲ್ಲಿ ಡಾಕ್ಟರ್ ಇತ್ಲಮನಿ ಸರ್ ಇದ್ದಾರೆ, ಅದೇ ಥರ ಡಾಕ್ಟರ್ ಗೋಪಾಲಿ ಅವರು ಮಾತಾಡ್ತಾರೆ, ಮತ್ತು ನಮ್ಮ ಕಾಂತರಾಜ್ ಅವರು ಇದ್ದಾರೆ. ಭಾಳಷ್ಟು ಎಕ್ಸ್ಪರ್ಟ್ಸ್ ಇದ್ದಾರೆ ಮ್ಯಾಂಗೋ ಬಗ್ಗೆ. ನೀವು ಪ್ರತಿಯೊಂದು ಅಂಶಗಳನ್ನು ನಿಮ್ಗೆ ಏನೇನು ಕ್ಲಾರಿಫಿಕೇಷನ್ ಇದೆ ಅವುಗಳನ್ನು ಅಲ್ಲೇ ಮನದಟ್ಟು ಮಾಡಿಕೊಂಡು ನೀವು ಕೇಳಿದರೆ ಮುಂದಿನ ದಿನಗಳಲ್ಲಿ ನೀವು ಸಹ, ಅವ್ರು ಹೇಳಿದ್ರಲ್ಲ 30 ಎಕರೆಯಲ್ಲಿ 30 ಲಕ್ಷ ಗಳಿಸ್ಬೇಕು, 30 ಎಕರೆಯಲ್ಲಿ 30 ಅಲ್ಲ, ನನ್ನ ಕೇಳಿದರೆ ಡಬಲ್ 2 ರಿಂದ 3 ಲಕ್ಷ ಪರ್ ಎಕರ್ ಲಾಭ ಮಾಡ್ಕೋಬೋದು. ಅಷ್ಟು ಬೇಕಾದಷ್ಟು ಅವಕಾಶಗಳಿದ್ದಾವೆ. ಅವುಗಳೆಲ್ಲ ಮಾಡಿಕೊಂಡು ಈ ಒಂದು ತಾಂತ್ರಿಕ ಸಮಾವೇಶ ಸರಿಯಾಗಿ ನೀವು ಅರ್ಥ ಮಾಡಿಕೊಂಡು ನೀವು ಮನದಟ್ಟು ಮಾಡ್ಕೊಳ್ತೀರಿ ಅಂತ ಹೇಳಿ ನಾನು ಇಲ್ಲಿ ಕರೆದು 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಸಂಘಟಕರಿಗೂ ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.